IPL ಹಬ್ಬ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜುನಾಥ್. ಎಸ್, IPL ಹಬ್ಬಕ್ಕೆ ಕ್ಷಣಗಣನೆ ಶುರುವಾಗಿದ್ದು ಕ್ರಿಕೆಟ್ ಫ್ಯಾನ್ಸ್ಗಂತೂ ಜೋಶ್ ಹೈ ಆಗಿದೆ. ಅದರಲ್ಲೂ RCB ಫ್ಯಾನ್ಸ್ಗಂತೂ ಜೋಶ್ ಡಬಲ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಕಳೆದ ಸೀಸನ್ನಲ್ಲಿ RCB ಟ್ರೋಫಿ ಗೆದ್ದು ಫ್ಯಾನ್ಸ್ ಎಲ್ಲ ಈ ಸಲನೂ ಕಪ್ ನಮ್ಮದೇ ಅಂತ ಹೇಳೋಕ್ಕೆ ಶುರು ಮಾಡಿದ್ದಾರೆ. ಈ ಸೀಸನ್ನಲ್ಲಿ ಕಿಂಗ್ ಕೊಹ್ಲಿ ಹೊಸ ಗೆಟಪ್ನಲ್ಲಿ ಬಂದಿದ್ದು RCB ಟೀಮ್ನ ವಿಶೇಷತೆಗಳೇನು, ಪ್ಲೇಯರ್ಸ್ಗಳ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, RCB ತಂಡದ ಮೊದಲ ಹಣಾಹಣಿ ಯಾರ ಜೊತೆ ಇರುತ್ತೆ, ಎಲ್ಲಿರುತ್ತೆ, ಇದೆಲ್ಲ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನಮ್ಮ ಜೊತೆ ಇದ್ದಾರೆ ನಮ್ಮ ಸಹೋದ್ಯೋಗಿ ಪ್ರದೀಪ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್ ಪ್ರದೀಪ್ ಅವರೇ, ಮೊದಲನೇದಾಗಿ ಕಳೆದ ಆವೃತ್ತಿಗೂ ಈ ಆವೃತ್ತಿಗೂ ಏನೆಲ್ಲ ಅಪ್ಡೇಟ್ಸ್ ಇದ್ದಾವೆ, RCB ಟೀಮ್ನಲ್ಲಿ ಹೊಸತನ ಏನಿದೆ, ಹೊಸ ಪ್ಲೇಯರ್ಸ್ ಯಾರಿದ್ದಾರೆ, RCB ಟೀಮ್ ಬಗ್ಗೆ ಹೇಳೋದಾದರೆ? ಇದು ಕೇವಲ ಪಂದ್ಯ ಅಲ್ಲ, ಪವರ್ ಪರ್ಫಾರ್ಮೆನ್ಸ್ ಎರಡು ಒಟ್ಟಿಗೆ ಸೇರಿ ನಾವು ನೋಡ್ತಾ ಇದ್ದೀವಿ. ಈಗೇನು 28ಕ್ಕೆ ಶನಿವಾರದಂದು ನಡೆಯುತ್ತೆ. ಸೊ ಈ ಒಂದು ಪಂದ್ಯಾವಳಿ ತುಂಬ ರೋಚಕವಾಗಿರುತ್ತೆ. ಅಭಿಮಾನಿಗಳಿಗೆ ಯುಗಾದಿ ಹಬ್ಬದ ಸ್ಪೆಷಲ್ ಅಂತಲೂ ಕೂಡ ಹೇಳ್ಬೋದು. ಮೊದಲನೇದಾಗಿ RCB ಅಂದ್ರೆ ರೋಚಕತೆ ಸರ್, ಜೋಶು. ಇವಾಗ ನಾವೆಲ್ಲ IPL ಸ್ಟಾರ್ಟ್ ಆದಾಗಿಂದ ಅದೇ ಜೋಶಲ್ಲೇ ಇದ್ದೀವಿ. IPL ಅಂದ್ರೆ ಜೋಶು. ಇದನ್ನು ಬಿಟ್ಟು ಸರ್ ಏನು ಹೊಸದಿದೆ? ಜೋಶ್ ಕಾಮನ್ಲಿ ಇದ್ದೇ ಇರುತ್ತೆ ಸರ್. RCB ಅಂದಮೇಲೆ ಜೋಶ್ ಇದ್ದೇ ಇರುತ್ತೆ. ದೆನ್ ಹೊಸ ಪ್ಲೇಯರ್ಸು, ಅವರ ಸ್ಟ್ರಾಟಜಿಗಳು ಏನಾಗಿರುತ್ತೆ. ಕಿಂಗ್ ಕೊಹ್ಲಿ ನಮ್ಮ RCB ಬ್ಯಾಕ್ ಬೋನ್ ಅಂತಲೇ ಹೇಳ್ತಾರೆ. ಸೊ ಹೊಸದು ಏನಿದೆ? ತುಂಬ ಹೊಸ್ತನ ಇದೆ ನೋಡಿ. ಇವಾಗ ಕಿಂಗ್ ಕೊಹ್ಲಿ ಅವರು ಮೊದಲನೇ ಇವಾಗ ಇವರು ಫಿಲಿಪ್ ಸಾಲ್ಟ್ ಅವ್ರನ್ನ ಕರ್ಕೊಂಡ್ಬರ್ತಾರೆ. ಓಕೆ, ಆ ಒಂದು ಪಾರ್ಟ್ನರ್ಶಿಪ್ನ ಹೇಗೆ ಕಲೆ ಆಗ್ತಾರೆ ಅಂತ ನೀವು ಆಗಲೇ ಕಳೆದ ಮ್ಯಾಚ್ಗಳಲ್ಲಿ ತುಂಬ ನೋಡಿರ್ತೀರ. ಸೊ ಯಾವ ರೀತಿಯಾಗಿ ಆ ಒಂದು ಪಾರ್ಟ್ನರ್ಶಿಪ್ನ ಸ್ಟಾರ್ಟ್ ಕೊಡ್ತಾರೆ, ಮೊದಲನೇ ಪವರ್ ಪ್ಲೇನಲ್ಲಿ ಯಾವ ರೀತಿಯಾಗಿ ಕೊಹ್ಲಿ ಅವರು ಅಥವಾ ಫಿಲಿಪ್ ಸಾಲ್ಟ್ ಅವರು ರನ್ನನ್ನು ಹೆಚ್ಚು ತಂಡಕ್ಕೆ ಕೊಡ್ತಾ ಹೋಗ್ತಾರೆ, ಅದ್ರ ಮೇಲೆ ಇಡೀ ಅವರ ಬ್ಯಾಟಿಂಗ್ ಪೊಸಿಷನ್ನೇ ಬದಲಾಗ್ತಾ ಹೋಗುತ್ತೆ. ಸೊ ಈಗಿರೋದ್ರಿಂದ ಫಿಲಿಪ್ ಸಾಲ್ಟ್ ಅವರು ಕೂಡ ಫಾರಿನ್ ಪ್ಲೇಯರ್ ಆಗಿರೋದ್ರಿಂದ ಅವರು ಅನುಭವಿ ಆಟಗಾರ ಕೂಡ. ಫಿಲಿಪ್ ಸಾಲ್ಟ್ ಅವ್ರದ್ದೊಂದು ಮೈನು ಅವ್ರದ್ದೇನು ಸ್ಟ್ರಾಟಜಿ ಅಂತ ಹೇಳಿದ್ರೆ, ರನ್ನನ್ನು ಹೊಡಿತಾ ಹೋದರೆ ಅವರು ಅವರ ಒಂದು ಪೇಸ್ ಇರುತ್ತೆ, ಆ ಪೇಸ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಮತ್ತು ಅವರು ಬ್ಯಾಟಿಂಗ್ ಲೈನಪ್ಪಲ್ಲಿ ಬಂದರೆ ಕೊನೆಯ ತನಕ ನಿಲ್ಲುವಂಥ ಕೆಪಾಸಿಟಿ ಫಿಲಿಪ್ ಸಾಲ್ಟ್ ಅವ್ರಿಗಿದೆ. ಸೊ ಅದ್ಭುತವಾದ ಒಂದು ಜೋಡಿ ಅಂತ ಹೇಳ್ಬೋದು ನಾವು ವಿರಾಟ್ ಕೊಹ್ಲಿ ಮತ್ತು ಫಿಲಿಪ್ ಸಾಲ್ಟ್ ಅವರನ್ನು. IPL ಅಂತ ಸ್ಟಾರ್ಟ್ ಆಗಿದ ತಕ್ಷಣ ಜನಕ್ಕೆ ಹಬ್ಬದ ಊಟ ಅಂತಲೇ ಹೇಳ್ಬೋದು. ಹೌದು. ಸೊ ಫ್ಯಾನ್ಸು ಕ್ರೇಜು ದಿನೇ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅದರಲ್ಲೂ IPL ಅಲ್ಲಿ RCB ಅಂತ ಬಂದರೆ ಫ್ಯಾನ್ಸ್ ಕ್ರೇಜು ದಿನೇ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಹೌದು. ಸೊ ಫ್ಯಾನ್ಸ್ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇಕ್ಕೊಬೋದು, ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು, ಪ್ಲೇಯರ್ಸ್ ಇವರು ಈ ಥರ RCB ಟೀಮ್ ಮೇಲೆ ಯಾವ ಥರದ ಹೋಪ್ ಇಟ್ಕೊಬೋದು, ಯಾವ ಥರದ ಎಕ್ಸ್ಪೆಕ್ಟೇಷನ್ಸ್ ರೈಸ್ ಆಗಿದೆ? ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ. ಕಳೆದ ಬಾರಿ ಇವಾಗ 18ನೇ ಆವೃತ್ತಿ ಏನು ವಿರಾಟ್ ಕೊಹ್ಲಿ ಅವರ ಒಂದು ಆಸೆ ಈಡೇರ್ತೋ, ಅದೇ ಒಂದು ಫಾಲೋಯಿಂಗಲ್ಲಿ ಇವಾಗ ನಮ್ಮ RCB ತಂಡ ಇದೆ. ಸೊ ಈ ಬಾರಿ ಕೂಡ ತಮ್ಮ ಟ್ರೋಫಿಯನ್ನು ಮುಡಿಗೇರಿಸ್ಕೋಬೇಕು ಅಂತ ಭಾಳ ಒಂದು ಬಿಫೋರ್ ಅವರು ತುಂಬ ಸ್ಟ್ರಾಟಜಿನ ಯೂಸ್ ಮಾಡ್ತಾ ಇದ್ದಾರೆ. ಒಳ್ಳೊಳ್ಳೆ ಪ್ಲೇಯರ್ಸ್ಗಳನ್ನ ಇಟ್ಕೊಂಡಿದ್ದಾರೆ. ಸೊ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ RCB ತಂಡ ತುಂಬ ಒಂದು ಎಲ್ಲ ತಂಡಗಳು ಹೋಲಿಸ್ಕೊಂಡ್ರೆ ಬಲಿಷ್ಠವಾಗಿರೋ ಇದೆ ಅನ್ನೋದು ನಾವು ನೋಡ್ಬೋದು ನಾವು. ಈ ಮೊದಲನೇ ಪಂದ್ಯ ಎಲ್ಲಿ ನಡೆಯುತ್ತೆ, ಯಾರ ವಿರುದ್ಧ ಹಣಾಹಣಿ ನಡೆಯಲಿದೆ? ಮೊದಲನೇದಾಗಿ ನಮ್ಮ ತವರು ಕ್ರೀಡಾಂಗಣದಲ್ಲಿ ನಡೆಯೋದ್ರಿಂದ, ಚಿನ್ನಸ್ವಾಮಿ ಕ್ರೀಡಾಂಗಣ ಬೆಂಗಳೂರಲ್ಲೇ ನಡೆಯೋದ್ರಿಂದ ನೋಡಿ, ಈ ಒಂದು ಸ್ಟೇಡಿಯಂ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ಚೇಸಿಂಗ್ ತುಂಬಾ ವರ್ಕೌಟ್ ಆಗ್ತಾ ಇದೆ. ಪಿಚ್ ವೈಸ್ ಮಾತಾಡಿದ್ರೆ ಬ್ಯಾಟಿಂಗ್ ಪಿಚ್ ಆಗಿರುತ್ತಾ, ಇದು ಬೌಲಿಂಗ್ ಪಿಚ್ ಆಗಿರುತ್ತೆ? ಇದು ಹೇಳ್ಬೇಕಂದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣ ಇಲ್ಲಿ ಚೇಸಿಂಗ್ ಪಿಚ್ ಆಗಿರೋದ್ರಿಂದ ಇಲ್ಲಿ ಬ್ಯಾಟರ್ಸ್ ಗಳಿಗೆ ಹೆಲ್ಪ್ ಆಗುವಂತ ಕ್ರೀಡಾಂಗಣ. ಅದು ನಮ್ಮ ತವರಲ್ಲೇ ನಮ್ಮ RCB ಪ್ಲೇಯರ್ಸ್ ಆಡೋದ್ರಿಂದ ಸೊ ಅವ್ರಿಗೆ ಸ್ವಲ್ಪ ಅಡ್ವಾಂಟೇಜ್ ಇರೋದು ಜಾಸ್ತಿ ಅಂತ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಇರ್ಬೋದು, ಫಿಲಿಪ್ ಸಾಲ್ಟ್ ಇರ್ಬೋದು, ಅವರು ಎಲ್ಲ ಅನುಭವಿ ಆಟಗಾರರು, ಅವರಿಗೆ ಪಿಚ್ ರೀಡಿಂಗ್ ಇರುತ್ತೆ. ಸೊ ಯಾವ ರೀತಿ ಬ್ಯಾಟಿಂಗ್ ಮಾಡಬೇಕು ಅನ್ನೋದನ್ನ ಅವ್ರು ಚೆನ್ನಾಗಿ ಅದನ್ನ ತಿಳ್ಕೊಂಡಿರ್ತಾರೆ. ಸೊ ಅದ್ರ ಪ್ರಕಾರವಾಗಿ ಅವರು ಸ್ಟ್ರಾಟಜಿ ಮೇಂಟೈನ್ ಮಾಡ್ತಾರೆ. ಬ್ಯಾಟರ್ಸ್ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ, ರಜತ್ ಪಟಿದಾರ್, ಜಿತೇಶ್ ಶರ್ಮಾ, ದೇವದತ್ ಮತ್ತೆ ಫಿಲ್ ಸಾಲ್ಟ್, ಇವರ ಬ್ಯಾಟಿಂಗ್ ಲೈನಪ್ ಎಲ್ಲ ಯಾವ ಥರ ಇದೆ ಸರ್? ತುಂಬ ಅದ್ಭುತವಾಗಿದೆ. ವಿರಾಟ್ ಕೊಹ್ಲಿ ಬಂತಂದ್ರೆ ಅವರು ಒಂದು ಒಳ್ಳೆ ಸ್ಟಾರ್ಟ್ ಕೊಡ್ತಾ ಹೋದ್ರೆ ಫಿಲಿಪ್ ಸಾಲ್ಟ್ ಜೊತೆ ಒಳ್ಳೆ ಪಾರ್ಟ್ನರ್ಶಿಪ್ ಇಂಪ್ರೂವ್ ಆಗುತ್ತೆ. ಸೊ ಅವಾಗ ಅವ್ರಿಗೆ ರನ್ನ ಕಲೆ ಹಾಕ್ಲಿಕ್ಕೆ ಈಸಿ ಆಗುತ್ತೆ. ಒಂದು ಸಲ ಫಿಲಿಪ್ ಸಾಲ್ಟ್ ಅವರು ಮತ್ತೆ ವಿರಾಟ್ ಕೊಹ್ಲಿ ಅವರು ಸೆಟ್ಲ್ ಆದ್ರೆ ಅವ್ರ ನಾಟ್ಔಟ್ ಬ್ಯಾಟ್ಸ್ಮನ್ ಆಗ್ಬಿಟ್ಟು ಹೊರಹೊಮ್ತಾರೆ. ತುಂಬಾ ಚೆನ್ನಾಗಿ ರನ್ಗಳನ್ನ ಹೊಡಿತಾ ಹೋಗ್ತಾರೆ. ಸೊ ಅವ್ರನ್ನ ಬೌಲರ್ಗಳನ್ನ ಡಿಪೆಂಡ್ ಮಾಡ್ಲಿಕ್ಕೆ ಅವ್ರಿಗೆ ಈಸಿ ಆಗುತ್ತೆ. ಇನ್ನು ನೆಕ್ಸ್ಟ್ 3ನೇ ಕ್ರಮಾಂಕದಲ್ಲಿ ಬರ್ತಕ್ಕಂಥ ಇವರು ನಮ್ಮ ವೆಂಕಟೇಶ್ ಅಯ್ಯರ್ ಇರ್ಬೋದು, ಅಥವಾ ಪಟಿದಾರ್ ಇರ್ಬೋದು, ರಜತ್ ಪಟಿದಾರ್ ಇರ್ಬೋದು,
ಸೊ ಇವರು 3ನೇ ಕ್ರಮಾಂಕದಲ್ಲಿ ಬರ್ತಾರೆ. ರಜತ್ ಪಟ್ಟಿದಾರ್ ಕೂಡ ಒನ್ ಡೌನ್ ಬ್ಯಾಟ್ಸ್ಮನ್ ಆಗಿ ಬಂದ್ಬಿಟ್ಟು ಅವರು ಕೂಡ ರನ್ನ ನೋಡ್ತಾರೆ. ಕ್ಯಾಪ್ಟನ್ ಕೂಡ ಸರ್. ಹೌದು, ಕ್ಯಾಪ್ಟನ್ ಕೂಡ ಕ್ಯಾಪ್ಟನ್ಸಿ ನಾಯಕತ್ವನ ನಿಭಾಯಿಸಬೇಕಾಗುತ್ತೆ. ಅವರು ಉತ್ತಮವಾದ ಒಂದು ಎಫರ್ಟ್ ನ ಕೊಟ್ಟಿದ್ದಾರೆ, ಹಿಂದೆನೂ ಕೊಟ್ಟಿದ್ರು, ಈಗಲೂ ಕೂಡ ಕೊಡಲೇಬೇಕಾಗುತ್ತೆ. ಯಾಕೆಂದ್ರೆ ಅವರ ಕ್ಯಾಪ್ಟನ್ಸಿ ನೋಡಿದಾಗ ತುಂಬಾ ಚೆನ್ನಾಗಿತ್ತು. ಒಂದ್ಸಲ ಅವರು ಡಿಪೆಂಡೆಂಟ್ ಚಾಂಪಿಯನ್ ಕೂಡ ಆಗಿದ್ರು. ಸೊ ಆ ರೀತಿಯಾದಂಥ ಒಂದು ಎಫರ್ಟ್ಸ್ ನಾಯಕತ್ವದಲ್ಲೂ ಇರಬೇಕಾಗುತ್ತೆ. ಬ್ಯಾಟಿಂಗ್ ಲೈನಪ್ ಅಂತ ಬಂದಾಗ ಆಡಿಯನ್ಸ್ಗೆ ಒಂದು ಜೋಶ್ ಇದೆ, ಎಕ್ಸ್ಪೆಕ್ಟೇಷನ್ ಇದೆ. ಓಕೆ, ಬ್ಯಾಟ್ಸ್ಮನ್ಗಳು ಯಾವ ಥರದಲ್ಲಿ ಜೋಶಲ್ಲಿದ್ದಾರೆ, ಯಾವ ಥರ ಸೆಣಸಾಡಬೇಕು ಅಪೋನೆಂಟ್ಗಳ ವಿರುದ್ಧ ಅಂತ ಅವ್ರ ಕ್ಯಾಲ್ಕುಲೇಷನ್ ನಡೀತಾ ಇರಬೇಕು. ಹೌದು, ತುಂಬಾ ಇವಾಗ ಆಡಿಯನ್ಸ್ಗಳಲ್ಲೂ ಕ್ಯಾಲ್ಕುಲೇಷನ್ಸ್ ಇದ್ದೇ ಇರುತ್ತೆ. ಸೊ ನಾವು ಚೂಸ್ ಮಾಡಿರ್ತಕ್ಕಂಥ ನಮ್ಮದೇ ಪ್ರಿಡಿಕ್ಷನ್ ಇರುತ್ತೆ, ನಮ್ಮ ಪ್ಲೇಯಿಂಗ್ 11 ಇರುತ್ತೆ. ಅದ್ರ ಪ್ರಕಾರವಾಗಿ ಆಡಲಿಲ್ಲ ಅಂದ್ರೂ ಕೂಡ ಇವಾಗ ಫ್ರಾಂಚೈಸಿ ಮಾಡಿರ್ತಕ್ಕಂಥ ಪ್ಲೇಯಿಂಗ್ 11 ಏನಿರುತ್ತೆ ಅವರು ತುಂಬ ನೀಟಾಗಿ ತಮ್ಮ ಕ್ರಮಾಂಕವನ್ನು ನಾವು ಫಾಲೋ ಮಾಡ್ಕೊಂಡು ಬರಬೇಕಾಗುತ್ತೆ. ಜೊತೆಗೆ ಏನು ಅಂತ ಹೇಳಿದ್ರೆ ಬೌಲರ್ ಮತ್ತು ಬ್ಯಾಟ್ಸ್ಮನ್ ಯಾವ ರೀತಿಯಾದ ತಮ್ಮ ಈಗ ಮುಂಚಿತವಾಗಿ ತಮ್ಮ ಒಂದು ಪ್ರಾಕ್ಟೀಸನ್ನು ಯಾವ ರೀತಿಯಾಗಿ ತಗೊಂಡೋಗಿರ್ತಾರೆ, ಅದು ಟೀಮಿಗೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಬೌಲಿಂಗ್ ಲೈನಪ್ ಬಗ್ಗೆ ಮಾತಾಡ್ಕೊಂಡು ಹೋಗೋದು. ಬೌಲರ್ಸ್ ಕೊರತೆ ಇದೆಯಾ RCBಗೆ? ಯಾವ ಥರ? ಬೌಲರ್ಸ್ ಕೊರತೆ ಖಂಡಿತ ಇಲ್ಲ. ಏಕೆಂದರೆ ನಮ್ಮ ಬೌಲಿಂಗ್ ಲೈನಪ್ ನೋಡಬಹುದು ನೀವು. ಜೋಶ್ ಹೆಜಲ್ವುಡ್ ಇದ್ದಾರೆ, ಆಮೇಲಿಂದ ರಶೀಕ್ ಡಾರ್ ಇದ್ದಾರೆ, ಸುರೇಶ್ ಶರ್ಮಾ ಇದ್ದಾರೆ, ಭುವನೇಶ್ವರ್ ಕುಮಾರ್ ಅಂತ ಒಂದು ಅದ್ಭುತವಾದ ಬೌಲಿಂಗ್ ಇದೆ. ಹಾಗೆಯೇ ಸ್ಪಿನ್ನರ್ ಬಂತಂತ ಹೇಳಿದ್ರೆ ನಮ್ಗೆ ಎಷ್ಟು ಹೇಳಿದ್ರು. ಸೊ ಈಗ ನುವನ್ ತುಷಾರ ಇದ್ದಾರೆ. ಸೊ ಈ ರೀತಿಯಾದಕ್ಕಂಥ ಬೌಲಿಂಗ್ ಲೈನಪ್ ಕೂಡ ಚೆನ್ನಾಗಿದೆ ಸರ್. ಈ ಬೌಲಿಂಗ್ ಲೈನಪ್ ಇಟ್ಕೊಂಡು ನಮ್ಮ ಸ್ಟೇಡಿಯಮ್ಮು ಸ್ಪಿನ್ನರ್ಸ್ಗೆ ಬೆಟರ್ ಆಗಿದೆಯಾ, ಫಾಸ್ಟ್ ಬೌಲರ್ಸ್ಗೆ ಬೆಟರ್ ಆಗಿದೆಯಾ? ಎರಡೂ ಕೂಡ, ಯಾವುದು ಅಂತ ಹೇಳಕ್ ಬರಲ್ಲ. ಇವಾಗ ಸ್ಪಿನ್ನರ್ಸ್ ಕೂಡ ಚೆನ್ನಾಗಿದ್ದಾರೆ ನಮ್ಮ ಕಡೆ. ಸೊ ನಮ್ಮ ಒಂದು ಸ್ಪಿನ್ಗೆ SRH ಬ್ಯಾಟ್ಸ್ಮನ್ಗಳು ಆದಷ್ಟು ಅವರು ಸಿಕ್ಸರ್ಸ್ನ ಬಾರಿಸುವಲ್ಲಿ ಅವರು ಸ್ವಲ್ಪ ವಿಫಲರಾಗ್ತಾರೆ. ಯಾಕೆಂದರೆ ಸ್ಪಿನ್ನಿಂಗಿಗೆ, ಯಾಕೆಂದರೆ ಅದು ತುಂಬ ಎಫೆಕ್ಟಿವ್ ಬೌಲಿಂಗ್ ಸ್ಪಿನ್ನು ಅಂತ ಹೇಳಿದ್ರೆ, ಫಾಸ್ಟ್ ಬೌಲಿಂಗಿಂತ ಸ್ಪಿನ್ನಿಂಗ್ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಸೊ ಅದರಿಂದ SRH ತಂಡದ ಬ್ಯಾಟ್ಸ್ಮನ್ಗಳನ್ನ ಕಟ್ ಹಾಕಲಿಕ್ಕೆ ಸ್ಪಿನ್ ಒಂದು ಒಳ್ಳೆ ಆಯುಧ ಅಂತಲೇ ಹೇಳ್ಬೋದು. ಓಕೆ, ಈಗ RCB ವೈಸ್ ನೋಡಿದ್ರೆ ಇಂಪ್ಯಾಕ್ಟ್ ಪ್ಲೇಯರ್ಸ್ ಯಾರು ಆಗ್ಬೋದು? ಇಂಪ್ಯಾಕ್ಟ್ ಪ್ಲೇಯರ್ಸ್ ರೋಲ್ಸ್ ಏನಾಗ್ತಾ ಇರುತ್ತೆ? ಇಂಪ್ಯಾಕ್ಟ್ ಪ್ಲೇಯರ್ ರೋಲ್ಸ್ ಏನಾಗುತ್ತೆ ಅಂದರೆ ಮಧ್ಯಂತರದಲ್ಲಿ ಅವ್ರಿಗೆ ಒಂದು ಚಾನ್ಸಸ್ ಸಿಗುತ್ತೆ. ಇವಾಗ ಒಂದು SRH ಅವರು ಒಂದು 250 ಸ್ಕೋರ್ ಮಾಡಿದ್ರು ಅಂತ ಇಟ್ಕೊಳ್ಳಿ. ಅಂತಹ ಒಂದು ಪೊಸಿಷನ್ನಲ್ಲಿ ತುಂಬ ಕ್ರಿಟಿಕಲ್ ಕಂಡೀಷನ್ನಲ್ಲಿ ಇವಾಗ ಯಾರು ನಮ್ಮ ದೇವದತ್ ಪಡಿಕ್ಕಲ್ ಇರ್ಬೋದು, ಅಥವಾ ವೆಂಕಟೇಶ್ ಅಯ್ಯರ್ ಇರ್ಬೋದು, ಅಥವಾ ಮಧ್ಯದಲ್ಲಿ ಅಂದರೆ ಮಿಡಲ್ ಆರ್ಡ್ಕರ್ ಯಾರಾದರೂ ಇರ್ಬೋದು, ಆಲ್ರೌಂಡರ್ ಆಗಿರ್ಬೋದು, ಅವ್ರು ಯಾರಾದರೂ ಒಬ್ಬರು ಇಂಪ್ಯಾಕ್ಟ್ ಪ್ಲೇಯರ್ ಆಗೇ ಆಗ್ತಾರೆ. ಯಾಕೆಂದರೆ ತಂಡವನ್ನು ಗೆಲುವಿನ ಹಾದಿಯತ್ತ ಕೊಂಡೊಯ್ಯಲಿಕ್ಕೆ ಇಂಪ್ಯಾಕ್ಟ್ ಪ್ಲೇಯರು ಒಂದು ನಾಂದಿ ಆಗ್ತಾರೆ ಅಂತ ಹೇಳ್ಬೋದು. ಪ್ರದೀಪ್, ಈಗ RCBಲಿ ಯಶ್ ದಯಾಳ್ ಅವ್ರನ್ನ ತಗೊಂತಾ ಇಲ್ಲ, ಯಾಕೆ ತಗೊಂತಾ ಇಲ್ಲ? ತುಂಬ ರೂಮರ್ಸ್ಗಳು ಓಡಾಡ್ತಿದೆ. ಏನು ವಿಚಾರ? ನನಗೆ ಗೊತ್ತಿಲ್ಲ ಅದು ಏನು ವಿಚಾರ ಅದು. ಯಶ್ ದಯಾಳ್ ಅವರು ಅದೇ ಕಳೆದ ಬಾರಿ ಚೆನ್ನಾಗಿ ಒಂದು ತಮ್ಮನ್ನು ತಾವು ತೊಡಗಿಸ್ಕೊಂಡು ಒಂದು ಟ್ರೋಫಿ ಗೆಲುವಿಗೆ ಕಾರಣರಾಗಿದ್ರು ಅಂತ ಅದ್ಭುತವಾದ ಬೌಲಿಂಗ್ ಕೂಡ ಇತ್ತು ಯಶ್ ದಯಾಳ್ ಕಡೆಯಿಂದ. ಬಟ್ ಈ ಸಲ ತಗೊಂಡೇ ಇಲ್ವಲ್ಲ, ಟ್ರೋಫಿಗೆಲ್ಲ ಕಾರಣ ಆಗಿದ್ರು ಕೂಡ ಅದು ತಗೊಂಡಿಲ್ಲ. ಏನಕ್ಕೆ, ಏನು ವಿಚಾರ? ಅವರ ಒಂದು ವೈಯಕ್ತಿಕ ವಿಚಾರಗಳಿಂದಾಗಿ ಅವರು ಆಚೆ ಇದ್ದಾರೆ. ಬಟ್ ಫ್ರಾಂಚೈಸಿ ಅವರು ಇನ್ನೂ ಯಾವುದೋ ಅಫಿಷಿಯಲ್ ಆಗಿ ನಮಗೆ ರಿಸಲ್ಟ್ ಕೊಟ್ಟಿಲ್ಲ. ತಗೊಳ್ಳಬಹುದು, ತಗೊಳ್ದೇನೆ ಇರ್ಬೋದು. ಸೊ ಆದ್ರಿಂದ ನಾವು ಈಗ ಇತ್ತೀಚಿನ ದಿನಗಳಲ್ಲಿ ಒಂದು ಅಪ್ಡೇಟ್ಸ್ ನೋಡಿದ್ರೆ ಫ್ಯಾನ್ಸ್ಗಳಲ್ಲಿ ಒಂಥರ ರೂಮರ್ಸ್ ಆಗ್ಬಿಟ್ಟಿದೆ. ಅವರು ಬರಲ್ಲ, ತೆಗೆದಾಕ್ಬಿಟ್ಟಿದ್ದಾರೆ, ಫ್ರಾಂಚೈಸಿಂದ ತೆಗೆದಾಕ್ಬಿಟ್ಟಿದ್ದಾರೆ, RCB ತಂಡದಲ್ಲೇ ಇಲ್ಲ ಅಂತ ಒಂದು ರೂಮರ್ಸ್ಗಳು ಎದ್ದಿದೆ. ಸೊ ಆ ರೀತಿ ಇರೋದ್ರಿಂದ ಇವಾಗ ನಾವು ಯಶ್ ದಯಾಳ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಒಳ್ಳೆ ಉತ್ತಮವಾದ ಬೌಲಿಂಗ್ ಕೂಡ ಅವರಿಗೆ. ಇವಾಗ ನೋಡಿ, ಇವಾಗ ಯಶ್ ದಯಾಳ್ ಅವರು ತುಂಬಾ ವಿಕೆಟ್ ಕದ್ದಿದ್ದಾರೆ. ಲಾಸ್ಟ್ ಸೀಸನ್ ಅಲ್ಲಿ ತುಂಬಾ ವಿಕೆಟ್ ತಗೊಂಡಿದ್ದಾರೆ. ಆದ್ರಿಂದ ಯಶ್ ದಯಾಳ್ ಕೂಡ ಒಂದು ಒಳ್ಳೆ ಇಂಪಾರ್ಟೆಂಟ್ ಆಗಿದ್ದಾರೆ ಬೌಲರ್ ಆಗಿ. ಅವರು ತೆಗೆಯೋ ಒಂದೊಂದು ವಿಕೆಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ರೋಲ್ ಪ್ಲೇ ಮಾಡಿದ್ದಾರೆ. ಯಾಕಂದ್ರೆ ಕಪ್ ಗೆಲ್ಲಕ್ಕೆ ಮೇನ್ ಸ್ವಲ್ಪ 50% ರೀಸನ್ ಅಂದ್ರೂ ಅವರು ಅಂತ ಹೇಳ್ಬೋದು. ಬಟ್ ಆದ್ರೂ ಈ ಸಲ ಅವ್ರನ್ನ ಹೊರಗಿಟ್ಟಿರುವುದು ತುಂಬಾ ರೂಮರ್ಸ್ಗಳಿಗೆ ಆಗಲಿ, ಅಭಿಮಾನಿಗಳಿಗೆ ಆಗಲಿ ತುಂಬಾ ಬೇಜಾರಿನ ಸಂಗತಿ ಆಗಿದೆ. ಖಂಡಿತ ಬೇಜಾರಾಗಿರುತ್ತೆ. RCB ಪ್ಲೇಯರ್ಸ್ಗಂತೂ ಯಶ್ ದಯಾಳ್ ಒಂದು ಒಳ್ಳೆ ಸ್ಟ್ಯಾಂಡ್ ಕೊಡ್ತಾ ಇದ್ರು. ಸೊ ಉತ್ತಮವಾದ ಬೌಲಿಂಗ್ ಕೊಡ್ತಾ ಇದ್ರು. ಸೊ ಅವರಿಂದ ಒಂದು ಒಳ್ಳೆ ಎಫರ್ಟ್ ಇತ್ತು, ಒಳ್ಳೆ ಕಾಂಟ್ರಿಬ್ಯೂಟ್ RCB ತಂಡಕ್ಕಿತ್ತು. ಆದ್ರೆ ಏನ್ ಮಾಡ್ತೀರಾ, ಇವಾಗ 2026ರಲ್ಲಿ ಅದ್ರದ್ದು ಒಂದು ತಂಡದ ದಿಕ್ಕೆ ಬದಲಾಗೋಗಿದೆ. ನೋಡೋಣ, ಕಾದು ನೋಡೋಣ ಮುಂದಿನ ದಿನಗಳಲ್ಲಿ. ಈಗ ಮುಂದಿನ ಪಂದ್ಯ ಆಟಗಳಲ್ಲಿ ಯಾವ ರೀತಿಯಾಗಿ ಫ್ರಾಂಚೈಸಿಯವರು ಅಥವಾ RCB ಆರ್ಗನೈಸ್ ಅವರು ಯಾವ ರೀತಿಯಾದ ಒಂದು ಬೌಲಿಂಗ್ ಕ್ರಮಾಂಕವನ್ನು ತೆಗೆದುಕೊಂಡು ಬರ್ತಾರೆ ಅನ್ನೋದನ್ನ ಕಾದು ನೋಡೋಣ. ಇನ್ನು ಅಧಿಕೃತವಾಗಿ ಯಶ್ ದಯಾಳ್ ಅವ್ರನ್ನ ಹೊರಗಡೆ ಇಟ್ಟಿಲ್ಲ. ತುಂಬಾ ಜನಗಳ ಅಭಿಮಾನಿಗಳಷ್ಟೇ ಸ್ವಲ್ಪ ರೂಮರ್ಸ್ ಎದ್ದಿರೋದ್ರಿಂದ ಅಧಿಕೃತವಾಗಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿಲ್ಲ. ಆದ್ರಿಂದ ಕಾದು ನೋಡೋಣ. ಈಗ ವೆಂಕಟೇಶ್ ಅಯ್ಯ ಅವ್ರನ್ನ RCBಗೆ ಕೋಲ್ಕತ್ತಾದಿಂದ RCBಗೆ ತಗೊಂಡಿದ್ದಾರೆ. ಅವ್ರದ್ದೇನು ಸಂಗತಿ? ಅವ್ರು ಯಾವ ಥರ ಪ್ಲೇಯರು? RCBಗೆ ಎಷ್ಟು ಹೆಲ್ಪ್ ಆಗುತ್ತೆ ಅವರಿಂದ?
ಕೋಲ್ಕತ್ತಾದಲ್ಲಿದ್ದಾಗ ವೆಂಕಟೇಶ್ ಅವರದು ರನ್ಗಳ ಸುರಿಮಳೆ ಇತ್ತು. ಅವರು 3ನೇ ಕ್ರಮಾಂಕದಲ್ಲಿ 4ನೇ ಕ್ರಮಾಂಕದಲ್ಲಿ ಆಟಕ್ಕೆ ಕಣಕ್ಕಿಳಿಯೋರು. ಓಕೆ ಅದ್ಭುತವಾದ ಬ್ಯಾಟಿಂಗ್ ಕೂಡ ಅವ್ರದ್ದಿತ್ತು. ಓಕೆ ಸೊ ಅವರು ದೊಡ್ಡ ಹೈ ಸ್ಕೋರಿಂಗ್ ಮಿಷಿನ್ ಅಂತಲೇ ಹೇಳ್ಬೋದು. ಹೌದು. ಅವರು ತುಂಬಾ ಕೋಲ್ಕತ್ತಾದವ್ರು ಈಸಿಯಾಗಿ ಬಿಟ್ಕೊಟ್ಬಿಟ್ರು ಅವ್ರನ್ನ. ಖಂಡಿತ ಇಲ್ಲ. RCB ಫ್ರಾಂಚೈಸಿ ಅವ್ರು ಏನು ಮಾಡೋದು ಅಂತ ಹೇಳಿದ್ರೆ, ಇವರು ದೇವದತ್ ಪಡಿಕ್ಕಲ್ ಅವರು ಇಂಜುರಿ ಇರೋದ್ರಿಂದ ರಿಪ್ಲೇಸ್ಮೆಂಟ್ ಮಾಡ್ಕೊಂಡಿದ್ದಾರೆ. ವೆಂಕಟೇಶ್ ಅವರು ಡಿಪೆಂಡ್ ಆನ್ ದೇವದತ್ ಪಡಿಕ್ಕಲ್ಗೆ ಅವರು ಸೂಟ್ ಆಗ್ತಾರೆ, ಎಲಿಜಿಬಲ್ ಇದ್ದಾರೆ ಅಂತ ಹೇಳಿ ಅವ್ರನ್ನ ತಗೊಂಡಿರೋದು ವೆಂಕಟೇಶ್ ಅವ್ರನ್ನ. ಈಗ RCBಲಿ ಬ್ಯಾಟರ್ಸ್ ಎಷ್ಟು ಮುಖ್ಯ ಆಗ್ತಾರೆ, ಬೌಲರ್ಸ್ ಎಷ್ಟು ಮುಖ್ಯ ಆಗ್ತಾರೆ, ಅದೇ ರೀತಿ ಆಲ್ರೌಂಡರ್ಸ್. ಆಲ್ರೌಂಡರ್ಸ್ಗಳ ಪಾತ್ರ ತುಂಬ ಮಹತ್ವವಾಗಿರುತ್ತೆ. RCB ಟೀಮ್ಗೆ ಆಲ್ರೌಂಡರ್ಗಳ ಪಾತ್ರ ಹೇಗಿರುತ್ತೆ? ಖಂಡಿತ. ಈಗ ಆಲ್ರೌಂಡ್ರು ಅಂತ ಬಂತ ಹೇಳಿದ್ರೆ ನಮ್ಮ RCB ತಂಡದಲ್ಲಿ ಕೃಣಾಲ್ ಪಾಂಡ್ಯ ಅವರಿದ್ದಾರೆ. ಹೌದು. ಸೊ ಅವರ ಒಂದು ಆಲ್ರೌಂಡಿಂಗ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ಬೌಲಿಂಗಲ್ಲೂ ಕೂಡ ಅಂತ ಎಫರ್ಟ್ಸ್ ಇರುತ್ತೆ, ಬ್ಯಾಟಿಂಗಲ್ಲೂ ಕೂಡ ಅಂತ ಒಂದು ಡಿಪೆಂಡೆನ್ಸಿ ಬ್ಯಾಟಿಂಗ್ ಇರುತ್ತೆ. ಸೊ ಚೆನ್ನಾಗಿ ಅವರ ರೋಲ್ನ ಅವ್ರು ಪ್ಲೇ ಮಾಡ್ತಾ ಬಂದಿದ್ದಾರೆ. ಸೊ ಕೃಣಾಲ್ ಪಾಂಡ್ಯ ಆಸ್ ಅ ಫಿಟ್ ಬ್ಯಾಟ್ಸ್ಮನ್ ಕೂಡ, ಫಿಟ್ ಬೌಲರ್ ಕೂಡ ಇನ್ ದ RCB ಟೀಮ್ ಅಂತ ಹೇಳ್ಬೋದು. ನಂತೆ ಟಿಮ್ ಡೇವಿಡ್, ಜಾಕೋಬ್ ಬೆಥೆಲ್ ಇವರೆಲ್ಲ ಫಾರಿನ್ ಪ್ಲೇಯರ್ಸ್ ಆಗಿ ಆಲ್ರೌಂಡರ್ ಆಗಿ ಎಷ್ಟು ಯೂಸ್ ಆಗ್ತಾರೆ? ಖಂಡಿತ. ಟಿಮ್ ಡೇವಿಡ್ ನೋಡಿದ್ರೆ ನೀವು ಕಳೆದ ಬಾರಿ ಅವರು ಇವಾಗ T20 ಪಂದ್ಯಾವಳಿಯಲ್ಲಿ ಏನು ನೋಡಿದ್ರೆ ಉತ್ತಮವಾದ ಒಂದು ಪ್ರದರ್ಶನ ಕೊಡ್ತಾ ಬಂದಿದ್ದಾರೆ. ಸೊ ಮತ್ತೆ ನಮ್ಮ ಜಾಕೋಬ್ ಬೆಥೆಲ್ ಇರ್ಬೋದು. ಸೊ ಅವರು ಒಳ್ಳೆ ಸ್ಪಿನ್ನರ್ ಕೂಡ, ಹಾಗೆ ಉತ್ತಮ ಬ್ಯಾಟ್ಸ್ಮನ್ ಕೂಡ. ಕಳೆದ ಈಗ ನಮ್ಮ ಸೆಮಿಫೈನಲ್ ಇಂಗ್ಲೆಂಡ್ ವಿರುದ್ಧ ನಮ್ಮ ಟೀಮ್ ಇಂಡಿಯಾ ಆಡ್ತು. ಆ ಒಂದು ಸಂದರ್ಭದಲ್ಲಿ ಜಾಕೋಬ್ ಬೆಥೆಲ್ ಅವ್ರದ್ದು ಒಂದು ನೋಡಿ ರೋಚಕವಾದ ಬ್ಯಾಟಿಂಗ್ನ ನೋಡಿದ್ವಿ. ತುಂಬಾ ಅದ್ಭುತವಾಗಿ ಆಡಿದ್ರು, ಸೆಣಸಾಡಿದ್ರು. ಬಟ್ ಏನು ಮಾಡ್ತೀರಾ, ಅದೃಷ್ಟವಶಾತ್ ಅವರು ಪಂದ್ಯಾವಳಿಯಲ್ಲಿ ಗೆಲುವನ್ನು ಸಾಧಿಸೋಕ್ಕಾಗಲಿಲ್ಲ. ಆದರೆ ಅದ್ಭುತವಾದ ಬ್ಯಾಟಿಂಗ್ ಅಂತ ಹೇಳೋದು ಬಂದರೆ ಜಾಕೋಬ್ ಬೆಥೆಲ್ ಕೂಡ ಇದ್ದಾರೆ. ಸೊ ಅಂತ ಒಂದು ಇಂಪ್ಯಾಕ್ಟ್ ಪ್ಲೇಯರ್ ಕೂಡ ನಮ್ಮ RCB ತಂಡಕ್ಕೆ ಕರ್ಸ್ಕೊಂಡಿರೋದು ನಮ್ಮ ಒಂದು ಯಶಸ್ಸಾಗಿರುತ್ತೆ. ಓಕೆ ಪ್ರದಿ, ಇಷ್ಟು RCB ತಂಡದ ಸ್ಟ್ರೆಂತ್ ವೀಕ್ನೆಸ್ಗಳು ಆದವು. ಅದೇ ಡೆಡ್ ಅಪೋಸಿಟ್ ಸನ್ರೈಸರ್ಸ್ ಹೈದರಾಬಾದ್. ಏನು ಸನ್ರೈಸರ್ಸ್ ಹೈದರಾಬಾದ್ ಟೀಮ್ ಯಾವ ಥರ ಇದೆ, ಅವ್ರ ಸ್ಟ್ರಾಟಜಿಗಳೇನು, ಹೊಸದೇನು ಅವ್ರದ್ದು? ಸನ್ರೈಸರ್ಸ್ ಹೈದರಾಬಾದ್ ಅಂತ ಆವಾಗಲೇ ನಾನು ಹೇಳಿದೆ, ಇದು ಪಂದ್ಯ ಅಲ್ಲ, ಈಗ ನಡೀತಿರೋ 28ಕ್ಕೆ ನಡೀತಾ ಇರೋದು ಪಂದ್ಯ ಅಲ್ಲ, ಇದೊಂದು ಪವರ್ ವರ್ಸಸ್ ಪರ್ಫಾರ್ಮೆನ್ಸ್ ನಡುವಿನ ಕಾಳಗ ಅಂತ ಹೇಳ್ಬೋದು. ಓಕೆ ನನಗೆ ಇದು ಹೇಳಿದ್ಮೇಲೆ ನಂಗೊಂದು ಕ್ವಶನ್, ಇದ್ರಲ್ಲಿ ಪವರ್ ಯಾರು, ಪರ್ಫಾರ್ಮೆನ್ಸ್ ಯಾರು? ಪವರ್ ಬಂತು ಅಂದ್ರೆ ನಮ್ಮ RCB ತಂಡ, ಪರ್ಫಾರ್ಮೆನ್ಸ್ ಅಂತ ಬಂದ್ರೆ SRH ಅವ್ರು ಆಗ್ತಾರೆ ಹೈದರಾಬಾದ್. ಖಂಡಿತ ಹೌದು. ಇವಾಗ ನಾವು ನೋಡ್ತಾ ಹೋದ್ರೆ SRH ತಂಡದಲ್ಲಿ ಘಟಾನುಘಟಿ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಇದ್ದಾರೆ. ಸೊ ಫಾರಿನ್ ಪ್ಲೇಯರ್ಸ್ ಇದೊಂದು ಮೇಯ್ನ್ ಅವ್ರದ್ದು ಅವ್ರು ಏನಕ್ಕೆ ರೀಸನ್ ಆಗ್ತಾರೆ ಅಂತ ಒಂದು ಗೆಲುವಿನ ಹಾದಿಯತ್ತ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡು ಒಂದು ಒಳ್ಳೆ ಪ್ರತಿಭೆಯನ್ನು ಕೊಡ್ತಾ ತಂಡಕ್ಕೆ ಅವರು ಅವ್ರದ್ದೇ ಆದಂಥ ಒಂದು ಚಾಪನ್ನು ಮೂಡಿಸಿರ್ತಾರೆ. ಸೊ ಯಾವ ರೀತಿಯಾಗಿ ಫಾರಿನ್ ಪ್ಲೇಯರ್ಸ್ದು ಅವರ ಒಂದು ಪ್ಲೇ ಇರುತ್ತೆ ಅನ್ನೋದು ನಾನು ನೋಡ್ಬೋದು. RCBದು ಇಷ್ಟೆಲ್ಲ ಆದರೆ ಸನ್ರೈಸರ್ಸ್ ಹೈದರಾಬಾದ್ ಅವ್ರ ಬ್ಯಾಟಿಂಗ್ ಲೈನಪ್ ಯಾವ ಥರ ಇದೆ, ಅವ್ರ ಸ್ಟ್ರೆಂತ್ ಏನಿದೆ, ಎಂತೆಂಥ ಘಟಾನುಘಟಿಗಳಿದ್ದಾರೆ ಅದರಲ್ಲಿ, ಅದ್ರ ಬಗ್ಗೆ ಹೇಳೋದಾದರೆ? ಇವಾಗ ನೋಡಿ, ನಮ್ಮ SRH ತಂಡದಲ್ಲಿ ಘಟಾನುಘಟಿ ಬ್ಯಾಟ್ಸ್ಮನ್, ಘಟಾನುಘಟಿ ಬೌಲಿಂಗ್ ಲೈನಪ್ ಇದೆ. ಸೊ ಅಲ್ಲಿ ಕೂಡ ಆಲ್ರೌಂಡರ್ಸ್ ಇದ್ದಾರೆ, ಅವ್ರದ್ದೇ ಆದಂಥ ಒಂದು ಆಲ್ರೌಂಡಿಂಗ್ ಸೆನ್ಸೇಷನ್ ಅವರಲ್ಲಿ ಕೂಡ ಇದೆ. ಇವಾಗ ಏನಂತ ಹೇಳಿದ್ರೆ ಬ್ಯಾಟಿಂಗ್ ಲೈನಪ್ಪಲ್ಲಿ ನಮ್ಮ ಅಭಿಷೇಕ್ ಶರ್ಮಾ ನೋಡಿ, ಕಳೆದ ಬಾರಿ ಅವರು T20 ವರ್ಲ್ಡ್ ಕಪ್ನಲ್ಲಿ ಏನೋ ಸ್ವಲ್ಪ ಅವ್ರದ್ದು ಒಂದು ಫಾರ್ಮ್ ಕಡಿಮೆ ಆಗಿತ್ತು. ಬಟ್ ಅವರು IPLನಲ್ಲಿ ಸತತ ಒಂದು 4-5 ಆವೃತ್ತಿಯಲ್ಲಿ ಕೂಡ ಅವ್ರು ತುಂಬ ಅದ್ಭುತವಾಗಿ ಆಡಿದ್ದಾರೆ. ಸೊ ಆದ್ರಿಂದ IPLನಲ್ಲಿ ಯಾಕೆ ಆಡ್ತಾರೆ ಅಭಿಷೇಕ್ ಶರ್ಮಾ ಅಂತ ಹೇಳಿದ್ರೆ ಅವ್ರಿಗೆ ಸ್ಟ್ರಾಟಜಿ ಯೂಸ್ ಆಗುತ್ತೆ. ಸೊ ಅವ್ರಿಗೆ ಬೌಲರ್ಸ್ಗಳನ್ನ ತುಂಬ ಈಸಿಯಾಗಿ ಡಿಪೆಂಡ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಆದ್ರಿಂದ ಅಭಿಷೇಕ್ ಶರ್ಮಾ ಇದು ಟ್ರಾವಿಸ್ ಹೆಡ್ ಇರ್ಬೋದು, ಇಶಾನ್ ಕಿಶನ್ ಇರ್ಬೋದು, ಹೆನ್ರಿಚ್ ಕ್ಲಾಸೆನ್ ಇರ್ಬೋದು, ಇವರು ಉತ್ತಮವಾದ ಬ್ಯಾಟಿಂಗ್ ಲೈನಪ್ನಲ್ಲಿ ತಮ್ಮನ್ನು ತೊಡಸ್ಕೊಂಡಿದ್ದಾರೆ. ಸೊ ಅವರ ಒಂದು ಬೆಸ್ಟ್ ತಂಡಕ್ಕೆ ತುಂಬ ಅನುಕೂಲವಾಗಿರುತ್ತೆ ಅಂತ ಹೇಳ್ಬೋದು. ಓಕೆ ಒಟ್ಟಿನಲ್ಲಿ ಪವರ್ ವರ್ಸಸ್ ಪರ್ಫಾರ್ಮೆನ್ಸ್. ಹೌದು. ಓಕೆ, ಸನ್ರೈಸರ್ಸ್ ಹೈದರಾಬಾದ್ ಅವ್ರದ್ದು ಬೌಲಿಂಗ್ ಲೈನಪ್ ಅದ್ರ ಬಗ್ಗೆ? ಬೌಲಿಂಗು ಅದ್ಭುತವಾಗಿದೆ. ಅದರಲ್ಲೂ ಕೂಡ ಆಲ್ರೌಂಡರ್ಸ್ ಇದ್ದಾರೆ. ಪ್ಯಾಟ್ ಕಮಿನ್ಸ್ ಇರ್ಬೋದು, ಮತ್ತೆ ಜೀಶನ್ ಅನ್ಸಾರಿ ಇರ್ಬೋದು, ಜಯದೇವ್ ಉನಾದ್ಕಟ್ ಇರ್ಬೋದು, ಹಾಗೇನೆ ಇಶಾನ್ ಮಲಿಂಗ ಇರ್ಬೋದು. ಇವರು ಉತ್ತಮವಾದ ಬೌಲಿಂಗ್ ಯಂಗ್ಸ್ಟರ್ ಕೂಡ ಆಗಿದ್ದಾರೆ. ಸೊ ನೋಡೋಣ ಯಾವ ರೀತಿಯಾಗಿ ಬ್ಯಾಟ್ಸ್ಮನ್ಗಳನ್ನ RCB ತಂಡದ ಬ್ಯಾಟ್ಸ್ಮನ್ಗಳನ್ನ ಕಟ್ಟಿ ಹಾಕುವಲ್ಲಿ ಯಾವ ರೀತಿಯಾದಂಥ ತಮ್ಮನ್ನು ಅವ್ರು ಯಶಸ್ವಿ ಆಗ್ತಾರೆ ಅನ್ನೋದನ್ನ ನೋಡ್ಬೋದು. ಇನ್ನು ಇದು SRH ಅಲ್ಲಿ ಟ್ರಾವಿಸ್ ಹೆಡ್ ಮತ್ತೆ ಅಭಿಷೇಕ್ ಶರ್ಮಾ ಒಳ್ಳೆ ಸ್ಟಾರ್ಟ್ ಕೊಟ್ರೆ, ಸೊ ನಂತರ ಮ್ಯಾಚ್ ಫಿನಿಶಿಂಗ್ ಅಲ್ಲಿ ನಾವು ಒಂದು ಗಟ್ಟಿ ಕುಳ ಅಂತ ಹೇಳಿದ್ರೆ ಹೆನ್ರಿಚ್ ಕ್ಲಾಸೆನ್ ಅವರು. ಕ್ಲಾಸೆನ್ ಅವರು ಎಂಟ್ರಿ ಕೊಟ್ಟಂದ್ರೆ ಯಾವುದೇ ಕ್ರಮಾಂಕದಲ್ಲಿ ಬಂದರೂ ಕೂಡ ಕ್ಲಾಸೆನ್ ಉತ್ತಮವಾದ ಬ್ಯಾಟಿಂಗ್ ಶೈಲಿಯಲ್ಲಿ ಅವ್ರದೇ ಆದ ಶೈಲಿಯಲ್ಲಿ ಕೂಡ ರನ್ಗಳನ್ನು ಸುರಿಸ್ತಾರೆ, ರನ್ಗಳ ಮಳೆನೇ ಗೈತಾರೆ. ಹಾಗೆ ಅದರಿಂದಾಗಿ ಹೆನ್ರಿಚ್ ಕ್ಲಾಸೆನ್ ಅವರ ಈ ಒಂದು SRH ತಂಡದವರು ಪ್ರತಿ ವರ್ಷನೂ ಕೂಡ ಅವ್ರು ಯಾವುದೇ ತಂಡಕ್ಕೂ ಬಿಟ್ಕೊಡದೇನೆ ಅವ್ರದ್ದೇ ತಂಡಕ್ಕೆ ಫ್ರಾಂಚೈಸಿ ಕೂಕೊಳ್ಳೋದ್ರಿಂದ ಈ ಸಲ ಆಕ್ಷನ್ನಲ್ಲಿ ಹೆನ್ರಿಚ್ ಕ್ಲಾಸೆನ್ ಅವರ
ಒಂದು ಉತ್ತಮ ಮಟ್ಟವನ್ನು ಗಮನಿಸಿ ಅವರು ತಗೊಂಡಿರತಕ್ಕಂಥದ್ದು ಉದಾಹರಣೆ ಇದೆ. ಹೌದು, ಈ ತಂಡದಲ್ಲೂ ಆಲ್ರೌಂಡರ್ಗಳಿದ್ದಾರೆ. ಹೌದು, ಆರ್ ಸಿ ಬಿ ಟೀಮ್ಗೆ ಕುತ್ತಾಗಕ್ಕೆ ಸಾಧ್ಯ ಇದೆಯಾ? ಖಂಡಿತ. ಹರ್ಷಲ್ ಪಟೇಲ್ ಇರ್ಬೋದು, ಓಕೆ, ಅವರು ಬ್ಯಾಟಿಂಗು ಮಾಡ್ತಾರೆ, ಬೌಲಿಂಗು ಮಾಡ್ತಾರೆ. ಮತ್ತು ಕಮಿಂಡು ಮೆಂಡಿಸು ಅವರು ಕೂಡ ಅಷ್ಟೇ, ಅವರು ಉತ್ತಮವಾದ ಒಂದು ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾ ಇರ್ತಾರೆ. ಬೌಲಿಂಗಲ್ಲೂ ಕೂಡ ಅಷ್ಟೇ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಹಾಗೆಯೇ ಹರ್ಷ ಡುಬೆ ಅಂತೇಳಿ ಅವರು ಕೂಡ ಹೊಸ ಪ್ಲೇಯರು, ಯಂಗ್ಸ್ಟರ್ ಕೂಡ. ಈ ಯಂಗ್ಸ್ಟರ್ಗಳು ಯಾಕೆ ತಗೊಳ್ತಾರೆ ಯಂಗ್ಸ್ಟರ್ಗಳನ್ನ ಅಂತ ಹೇಳಿದ್ರೆ, ಅವರು ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿಯಾಗಿ ಬ್ಯಾಟಿಂಗಲ್ಲಿ ಮತ್ತು ಬೌಲಿಂಗಲ್ಲಿ ಒಂದು ಫೇಸ್ನ ಹೇಗೆ ಮೇಂಟೈನ್ ಮಾಡ್ಬೋದು ಅಂತ ಗೊತ್ತಿರುತ್ತೆ ಅವರಿಗೆ. ಆದ್ದರಿಂದ ಯಂಗ್ಸ್ಟರ್ಗಳನ್ನ ಜಾಸ್ತಿ ಫ್ರಾಂಚೈಸಿಯವರು ಖರೀದಿ ಮಾಡ್ಕೊಂಡು ಬಂದಿದ್ದಾರೆ. ಹೌದು ಹೌದು. ಓಕೆ ಪ್ರದೀಪ್, ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ಕಳೆದ ಬಾರಿ ಒಂದು ಕಾಲು ತುಳಿತ ಆ ಥರ ಎಲ್ಲ ಆಗಿತ್ತು ಅಂತ, ಸೇಫ್ಟಿ ಪ್ರಿಕಾಷನ್ಸ್ ಹೋದ ಸಲ ಇರಲಿಲ್ಲ ಅಂತ ಒಂದು ಮಾತಿದೆ. ಈ ಸಲ ಏನೇನು ಸೇಫ್ಟಿ ಪ್ರಿಕಾಷನ್ಸ್ ಮಾಡ್ಕೊಂಡಿದ್ದಾರೆ, ಯಾವ ಥರದ ಸೇಫ್ಟಿ ಇರುತ್ತೆ? ಅದು ಒಂದು ದುರ್ದೈವ. ಇವಾಗ ಆ ಥರ ಒಂದು ಘಟನೆ ನಡಿಬಾರ್ದಿತ್ತು, ನಡೆದೋಗ್ಬಿಟ್ಟಿದೆ. ಸೇಫ್ಟಿ ಪ್ರಿಕಾಷನ್ಸ್ಗಿಂತ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ತುಂಬ ವರ್ಕ್ ಆಗಬೇಕಾಗುತ್ತೆ. ಸೊ ಯಾವಾಗಲೂ ಅವರು ಮೈಯೆಲ್ಲ ಕಣ್ಣಾಗ್ಬಿಟ್ಟು ಈ ಥರ ಒಂದು ಸಂದರ್ಭಗಳನ್ನ ಮತ್ತೆ ಬರದಂತೆ ನೋಡ್ಕೊಳ್ಬೇಕಾಗುತ್ತೆ. ಅವೆಲ್ಲನೂ ಬದಿಗಿಟ್ಟು RCB ಅಭಿಮಾನಿಗಳು ಮತ್ತೆ ಅದೇ ನಮ್ಮ ತವರು ಕ್ರೀಡಾಂಗಣದಲ್ಲಿ ಪಂದ್ಯಗಳನ್ನು ಆರಂಭ ಮಾಡಬೇಕು ಅಂತ ಮಹದಾಸೆಯಿಂದ ಇದ್ರು. ಸೊ ಅದೇ ರೀತಿಯಾಗಿ ಹೌದು, ನಡೆಯೋದೇ ಬೇಡ ಅಂದ್ಕೊಂಡಿದ್ರು. ಆದ್ರಿಂದ ಇಲ್ಲ ಅಭಿಮಾನಿಗಳಿಗೋಸ್ಕರನಾದ್ರೂ ಈ ರೀತಿ RCB ತಂಡ ಯಾವುದೇ ಒಂದು ವಿವಾದಕ್ಕೆ ಒಳಗಾಗಬಾರ್ದು ಅಂತ ಹೇಳಿ ಅಭಿಮಾನಿಗಳ ಆರೈಕೆ ಉತ್ಪ್ರೇಕ್ಷೆ ಮೇರೆಗೆ ಈಗ ಪಂದ್ಯಾವಳಿ ನಡೀತಾ ಇದೆ. ಇನ್ನೊಂದು ಮೂಲಗಳಿಂದ ಗೊತ್ತಾಗಿರೋದು ಏನು ಅಂದ್ರೆ, ಏನು ಇದರಲ್ಲಿ ಹುತಾತ್ಮರಾದ್ರಲ್ಲ, ಆ 11 ಜನಕ್ಕೂ 11 ಸೀಟ್ನ ಖಾಲಿ ಬಿಟ್ಟು ಅವ್ರಿಗೋಸ್ಕರ ಒಂದು ಟ್ರಿಬ್ಯೂಟ್ ತರ ಈ ಮ್ಯಾಚ್ ಇರಲಿದೆ ಅನ್ನೋ ಒಂದು ಸುದ್ದಿ ಇದೆ. ಗಾಳಿ ಸುದ್ದಿನೋ ಕನ್ಫರ್ಮೇಶನ್ ಗೊತ್ತಿಲ್ಲ ಇದ್ರ ಬಗ್ಗೆ. ಅದು ಅಭಿಮಾನಿಗಳ ಹತಾಶೆ ಆಗಿರ್ಬೋದು, ಆರೈಕೆ ಆಗಿರ್ಬೋದು. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದ ಪಂದ್ಯಾವಳಿಗಳು ನಡೀತವೆ, ಅದರಿಂದ ಯಾರ್ಯಾರಿಗೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದನ್ನ ನೋಡಬಹುದು. RCB ಅವ್ರಿಗೆ ಇದು ಹೋಮ್ ಗ್ರೌಂಡ್ ಇದೆ. ಖಂಡಿತ ಹೋಮ್ ಗ್ರೌಂಡ್ ಯಾವ ಥರ ಅವ್ರಿಗೆ ಹೆಲ್ಪ್ ಆಗುತ್ತೆ? ಇವಾಗ ಕಳೆದ ಬಾರಿ RCB ತಂಡ 286 ರನ್ನ ಹೊಡಿತು. ಹೌದು, ಅಂತಹ ಒಂದು ಸ್ಕೋರ್ ಅನ್ನು ಕೂಡ SRH ತಂಡದವರು ಈಸಿಯಾಗಿ ಕಲೆ ಹಾಕ್ಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಿದ್ರೆ, ಈಗ ನಾವು ಚಿನ್ನಸ್ವಾಮಿ ಕ್ರೀಡಾಂಗಣವನ್ನ ನಾವು ಇನ್ಯಾವ ರೀತಿಯಾಗಿ ನಾವು ಹೇಳ್ಬೋದು ಅಂತ ನೀವೇ ಅರ್ಥ ಮಾಡ್ಕೋಬಹುದು. ಯಾಕೆಂದ್ರೆ ಆ ರೀತಿಯಾದ ಬ್ಯಾಟಿಂಗ್ ಶೈಲಿ ಕೂಡ SRH ತಂಡದಲ್ಲಿ ಇರೋದ್ರಿಂದ, ಸೊ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣ ಯಾರಿಗೆ ಹೆಲ್ಪ್ ಆಗುತ್ತೆ ಅಂತ ಕೂಡ ಹೇಳಕ್ಕಾಗಲ್ಲ. ಸೊ ಇವಾಗ RCB ತಂಡದವರು ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ತಗೊಳ್ತಾರೋ ಬೌಲಿಂಗ್ ತಗೋತಾರೋ, ಬೌಲಿಂಗ್ ತಗೊಂಡ್ರಂತೂ ಕೂಡ ಸೊ ಅವರ ಒಂದು ಡಿಪೆಂಡ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಕೂಡ ಹೇಳ್ಬೋದು. SRH ತಂಡದಲ್ಲಿ ಘಟಾನುಘಟಿಗಳು ಬ್ಯಾಟ್ಸ್ಮನ್ಗಳು ಕೂಡ ಇದ್ದಾರೆ. ಸೊ ಆದ್ರಿಂದ ಅವ್ರನ್ನ ಫಸ್ಟು ಡಿಪೆಂಡ್ ಮಾಡಿ ನಂತರ ಅವರು ಚೇಸ್ ಮಾಡಲಿಕ್ಕೆ ಈಸಿ ಆಗಬಹುದು. ಹೌದು, ಓಕೆ. ಇದೆಲ್ಲ ಅನಾಲಿಸಿಸ್ ಮಾಡಿದ ಪ್ರಕಾರ ಚಾನ್ಸಸ್ ಯಾರಿಗೆ ಜಾಸ್ತಿ ಇದೆ? ಪವರ್ ವರ್ಸಸ್ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರೆ ಚಾನ್ಸಸ್ ಯಾರಿಗೆ ಜಾಸ್ತಿ ಇರ್ಬೋದು? ಚಾನ್ಸಸ್ ಅದೇ, ಇವಾಗ ಟಾಸ್ ಗೆದ್ದು ಯಾರು ಚೂಸ್ ಮಾಡ್ಕೊತಾರೋ, ಯಾವುದನ್ನ ಚೂಸ್ ಮಾಡ್ಕೊಂಡ್ರೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೀವೇ ಹೇಳಿದಾಗ ಇದು ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಟಾಸ್ ಗೆದ್ದವರು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಅದು 100% ಖಂಡಿತ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳೋದು ಖಚಿತವಾಗಿರುತ್ತೆ. ಸೊ ನಮ್ಮ RCB ತಂಡದಲ್ಲೂ ಕೂಡ ಬೌಲಿಂಗ್ನ ತಗೊಂಡಾಗ ಅತಿ ಹೆಚ್ಚಾಗಿ ಅವರು ಚೇಸ್ ಮಾಡಿರ್ತಕ್ಕಂಥ ಉದಾಹರಣೆಗಳು ತುಂಬ ಇದ್ದಾವೆ. ಚೇಸ್ ಮಾಡಿ ಗೆಲುವಿನ ಹಾದಿಯತ್ತ ಹೊರಟಿದ್ದಾರೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಪ್ರದೀಪ್ ಅವರೇ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಶಕ್ತಿ TV, ಇದು ನಿಮ್ಮ ಧ್ವನಿ.